ಹೊಲದಲ್ಲಿದ್ದ ಕುರಿಗಾಹಿಗಳ ಮುಂದೆ ಪಕ್ಕನೆ ಒಂದು ದೈವಪ್ರಭೆ ಮತ್ತು ದೈವದೂತ ಪ್ರತ್ಯಕ್ಷನಾಗಿ, ಭಯಗೊಳ್ಳಬೇಡಿ, ಜನಮಾನಸಕ್ಕೆ ಸಂತೋಷದ ಶುಭ ಸಮಾಚಾರವೊಂದನ್ನು ತಂದಿದ್ದೇನೆ. ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಅವನು ಕರ್ತನಾಗಿರುವ ಕ್ರೈಸ್ತನೇ. ಆತನನ್ನು ನೀವು ಪತ್ತೆ ಮಾಡುವುದಕ್ಕೆ ಗುರುತೇನೆಂದರೆ ಗೋದಲಿಯಲ್ಲಿ ಮಲಗಿರುವುದನ್ನು ನೋಡುವಿರಿ ಎಂದು ದೇವದೂತನು ಹೇಳುತ್ತಾನೆ. ಇದು ಯೇಸುಕ್ರಿಸ್ತನ ಜನನ ವೃತ್ತಾಂತ. ಯೇಸುವಿನ ಜನನ ದಿನಾಂಕದ ಬಗ್ಗೆ ವಿದ್ವಾಂಸರಲ್ಲಿ ಗೊಂದಲವಿದ್ದರೂ ಸಾಮಾನ್ಯವಾಗಿ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಆಚರಿಸಲಾಗುತ್ತದೆ. ಬುಧವಾರ ಮಧ್ಯರಾತ್ರಿ ಮಡಿಕೇರಿಯಲ್ಲಿ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಸಂತ ಮೈಕಲರ್ ಚರ್ಚಿನಲ್ಲಿ ದೇವ ಪ್ರವಾದಿಯ ಆರಾಧನೆಯಲ್ಲಿ ಕ್ರಿಶ್ಚಿಯನ್ ಬಾಂಧವರು ತಲ್ಲೀನರಾಗಿದ್ದರು. ದಿನದ ಅಂಗವಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಸಾಮೂಹಿಕ ಪ್ರಾರ್ಥನೆ, ಸ್ತುತಿಗೀತೆಗಳ ಜೊತೆಗೆ ದಿವ್ಯ ಬಲಿಪೂಜೆಯೂ ನಡೆಯಿತು. ಧರ್ಮಗುರುಗಳು ದಿನದ ಮಹತ್ವವನ್ನು ಭಕ್ತ ಜನರಿಗೆ ಅರುಹಿ ದೇವರ ವಾಕ್ಯವನ್ನು ವಿವರಿಸಿದರು. ಚರ್ಚ್ ಆವರಣದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿದ್ದ ಅತ್ಯಾಕರ್ಷಕ ಗೋದಲಿಯ ಪ್ರತಿಕೃತಿಯನ್ನು ವೀಕ್ಷಿಸಿ ಜನರು ನಮನ ಸಲ್ಲಿಸಿದರು. ಅಸೂಕರು ಕುರಿಗಳಿದ್ದ ಗೋದಲಿಯಲ್ಲಿ ಕ್ರಿಸ್ತನ ತಂದೆ ತಾಯಿ ಜೋಸೆಫ್ ಮತ್ತು ಮರಿಯಳ ಪ್ರತಿಕೃತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಯೇಸುವಿನ ಜನನದ ಪ್ರತೀಕವಾಗಿ ಮಧ್ಯರಾತ್ರಿ ಧರ್ಮಗುರುಗಳು ಬಾಲ ಯೇಸುವಿನ ಮೂರ್ತಿಯನ್ನು ಗೋದಲಿಯಲ್ಲಿ ಮಲಗಿಸಿದರು. ಬಳಿಕ ನೆರೆದವರು ದೇವಸುತನ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು.